ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ, ನಾನು ಫ್ಯೂಚರಲ್ಲಿ ಚೆನ್ನಾಗಿರ್ತೀನಿ, ನನಗೆ ಫ್ಯೂಚರಲ್ಲಿ ಒಳ್ಳೆ ದುಡ್ಡು ಸಿಗುತ್ತೆ, ನಾನು ಫ್ಯೂಚರಲ್ಲಿ ಒಂದು ದೊಡ್ಡ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅವರು ಅದಕ್ಕೋಸ್ಕರ ಪ್ರೆಸೆಂಟಲ್ಲಿ ಏನೇ ಥರ ಡಿಸಿಷನ್ನ ತಗೊಳ್ಳೋ ಅಂತಿಲ್ಲ. ಅದಕ್ಕೋಸ್ಕರ ಅವರು ಪ್ರೆಸೆಂಟಲ್ಲಿ ಅವರೇನು ಕೆಲಸ ಮಾಡ್ತಿರೋದಿಲ್ಲ. ನಿಮಗೆ ಅನಿಸುತ್ತೆ ಆ ಫ್ಯೂಚರಲ್ಲಿ ನಾನು ಇವಾಗ ಏನು ಕೆಲಸ ಮಾಡ್ದಲ್ಲಿರೋ ನಾನು ಫ್ಯೂಚರಲ್ಲಿ ಚೆನ್ನಾಗಿರ್ತೀನಿ ಅಂತ. ಯಾಕೆಂದರೆ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ, ನಾನು ಫ್ಯೂಚರಲ್ಲಿ ಚೆನ್ನಾಗಿರಬೇಕು ಅಂದರೆ ನನಗೆ ಒಂದು ದಿನ ಬರುತ್ತೆ, ಆ ಒಂದು ದಿನ ನನ್ನ ಲೈಫ್ ಚೇಂಜ್ ಆಗುತ್ತೆ, ಸೊ ಆ ಒಂದು ದಿನಕ್ಕೋಸ್ಕರ ನಾನು ಕಾಯ್ತೀನಿ, ಸೊ ಆ ಬಂದಿದ್ದ ದಿನ ನಾನೇನು ಅಂತ ನಾನು ತೋರಿಸ್ತೀನಿ ಅಂತ ತುಂಬ ಜನ ಹೇಳ್ತಿರ್ತಾರೆ. ಆದರೆ ಅವ್ರ ಜೀವನದಲ್ಲಿ ಆ ಒಂದು ದಿನ ಯಾವತ್ತೂ ಬರೋದಿಲ್ಲ. ಏಕೆಂದರೆ ಅವರು ಪ್ರತಿದಿನ ಮಾಡೋ ಕೆಲಸನ ಅವರು ಒಂದೇ ದಿನ ಮಾಡಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಆಗಿ ಇವತ್ತು ಅವ್ರೇನು ಕೆಲಸ ಮಾಡ್ದಲ್ಲಿರೋದೇ ಇದಕ್ಕೆ ಮುಖ್ಯವಾದ ಕಾರಣ ಇರುತ್ತೆ. ಹಾಗಿದ್ರೆ ಏನಿದು ಇವತ್ತಿನ ನೋಡೋಣ. ತುಂಬ ಜನ ಅಂದ್ಕೊಂಡಿದ್ದಾರೆ ಅಂದರೆ, ಫ್ಯೂಚರ್ ಅಂದರೆ ನೆಕ್ಸ್ಟ್ 5 ಇಯರ್ಸಲ್ಲಿ ನನ್ನ ಲೈಫ್ ಚೇಂಜ್ ಆಗಿಬಿಟ್ಟಿರುತ್ತೆ ಅನ್ನೋದೇ ದೊಡ್ಡ ಫ್ಯೂಚರ್ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇಲ್ಲಿ ಆ್ಯಕ್ಚುಲಾಗಿ ನಿಮ್ಮ ಫ್ಯೂಚರು ಡಿಸೈಡ್ ಆಗೋದು ನೀವು ಇವತ್ತು ಏನು ಕೆಲಸ ಮಾಡ್ತಿದ್ದೀರೋ ಆ ಕೆಲಸದ ಮೇಲೆ ಅಂತ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ. ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಕೆಲಸಕ್ಕೆ ಹೋಗ್ತಾರೆ, ಬರ್ತಾರೆ, ಮಲಿಕೊತಾರೆ, ಮತ್ತು ಎದ್ದು ಕೆಲಸಕ್ಕೆ ಹೋಗ್ತಾರೆ, ಸಂಬಳ ಬರುತ್ತೆ, ಮತ್ತು ಖರ್ಚು ಮಾಡ್ತಾರೆ, ಮುಗಿಸ್ಬಿಡ್ತಾರೆ. ಸೊ ಇಲ್ಲಿ ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ಮುಂದೆ ಒಂದಿನ ನನಗೆ ಅಂತ ಬರುತ್ತೆ, ಸೊ ಅವತ್ತು ನನ್ನ ಫ್ಯೂಚರ್ ಚೇಂಜ್ ಆಗುತ್ತೆ ಅಂತ. ಆದರೆ ಅವರು ಇವತ್ತು ನಾನು ನನ್ನ ಡಿಸಿಷನ್ನ ಮತ್ತು ನನ್ನ ಹ್ಯಾಬಿಟ್ಸ್ನ ಚೇಂಜ್ ಮಾಡಿಕೊಂಡ್ರೆ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಅವರು ಯೋಚನೆ ಸಹ ಮಾಡಿರೋದಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ನೆಕ್ಸ್ಟು 1 ಇಯರ್ ಒಳಗೆ ನೀವು ಒಂದು ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ನೀವು ಇವತ್ತು ಯಾವುದೇ ಸ್ಟೆಪ್ಪು ತೊಗೊಂಡಿರೋದಿಲ್ಲ. ನೀವೇನು ಅಂದ್ಕೊಂಡಿದ್ದೀರಾ, ಒಂದಿನ ಕೆಲಸ ಮಾಡ್ತೀನಿ ಅಂತ ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾನೆ ಇರ್ತೀರ. ಹಾಗೆ 1 ವರ್ಷ ಕಳೆದೋಗ್ಬಿಡುತ್ತೆ, ಆದರೆ ನಿಮ್ಮ ಮನೆ ಮಾತ್ರ ಕಂಪ್ಲೀಟ್ ಆಗೇ ಇರೋದಿಲ್ಲ. ಇಲ್ಲಿ ನಾವೇನು ಅಂದ್ಕೊಂಡಿದ್ದೀರಿ ಅಂದರೆ, ಫ್ಯೂಚರಲ್ಲಿ ನಾನು ಮನೆ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀರ. ಬಟ್ ನೀವು ಆ ಫ್ಯೂಚರಲ್ಲಿ ಮನೆ ಕಂಪ್ಲೀಟ್ ಮಾಡೋ ಆಸೆನ ನೆರವೇರಿಸ್ಕೋಬೇಕಂದ್ರೆ ನೀವು ಇವತ್ತಿಂದನೇ ಮನೆ ಕೆಲಸನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹಾಗಂತ ಇಡೀ ಮನೆನ ಒಂದೇ ದಿನ ಕಟ್ಟೋದಕ್ಕಂತೂ ಆಗೋದಿಲ್ಲ. ಸೊ ಅದಕ್ಕೆ ಫಸ್ಟ್ ನೀವೇನು ಮಾಡಬೇಕು ಅಂದರೆ, ಫಸ್ಟು ಮನೆಗೆ ಬೇಕಾಗಿರೋ ಮೆಟೀರಿಯಲ್ಸ್ನ ತರಬೇಕು, ಮನೆಗೆ ಪ್ಲ್ಯಾನಿಂಗ್ ಮಾಡಬೇಕು, ಆಮೇಲೆ ಮನೆ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಬೇಕು. ಇವತ್ತು ಡೈಲಿ ಒಂದೊಂದು ಇಟ್ಕೆನ ಜೋಡಿಸ್ಕೊಳ್ತಾ ಹೋಗ್ತಿದ್ರೆ ನೀವು ಒಂದಿನ ಆ ಮನೆ ಕಂಪ್ಲೀಟ್ ಮಾಡ್ತೀರಾ. ಸೊ ಆವಾಗ ನಿಮ್ಗೆ ಅನಿಸುತ್ತೆ, ಓಕೆ, ನಾನು ಅಂದ್ಕೊಂಡಿದ್ದ ಕೆಲಸನ ನಾನು ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ ಅಂತ. ಹಾಗಿದ್ದರೆ ಇಲ್ಲಿ ಒಂದೇ ದಿನ ಮನೆ ಕಟ್ಟೋಕ್ಕಾಯ್ತಾ? ಆಗಿಲ್ಲ. ಅವರು ಒಂದು ಪೀರಿಯಡ್ ಅಂತ ತೊಗೊಂಡ್ರು. ಆ ಪೀರಿಯಡಲ್ಲಿ ಡೈಲಿ ಆ ಮನೆ ಕಟ್ಟೋದಕ್ಕೆ ಬೇಕಾಗಿರೋ ಒಂದೊಂದೇ ಕೆಲಸಗಳನ್ನ ಮಾಡ್ಕೊತಾ ಬಂದರು. ಈಗ ಒಂದಿನ ಗೋಡೆ ಕಟ್ಟೋದು, ಒಂದಿನ ಇಂಟೀರಿಯರ್ ಮಾಡಿಸೋದು, ಹೀಗೆ ಒಂದಿನ ಮನೆ ಕಂಪ್ಲೀಟ್ ಮಾಡ್ಕೊಳ್ಳೋದು, ಹೀಗೆ ಒಂದೊಂದು ದಿನ ಒಂದೊಂದು ಸ್ಟೆಪ್ಸ್ನ ಮುಂದೆ ಬಂದಿದ್ದಕ್ಕೆ ಅವ್ರ ಮನೆ ಆಯ್ತೇ ಹೊರತು ಒಂದೇ ದಿನದಲ್ಲಿ ನಾನು ಮನೆ ಕಟ್ತೀನಿ ಅಂತ ಹೋದರೆ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಸೊ ಇಲ್ಲಿ ಮನೆ ಕಟ್ಟೋದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ನಾವಿಲ್ಲಿ ಮನೆ ಕಟ್ಟೋದು ನಾವು ಎಲ್ಲ ಕೆಲಸಕ್ಕೂ ನಾವು ಡಿಪೆಂಡ್ ಮಾಡ್ಕೋಬೋದು. ಹೇಗೆಂದರೆ ನಮ್ಮ ಫ್ಯೂಚರಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗೋದಕ್ಕೆ, ಮತ್ತು ನಾವು ಫ್ಯೂಚರಲ್ಲಿ ನಮ್ಮ ಲೈಫ್ ಸ್ಟೈಲ್ನ ಇನ್ನೂ ಬೆಟರ್ ಮಾಡ್ಕೊಳ್ಳೋದಕ್ಕೆ, ಮತ್ತು ನಾವು ಮಲ್ಟಿಪಲ್ ಅಸೆಟ್ಸ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ. ಹೀಗೆ ಪ್ರತಿಯೊಂದಕ್ಕೂ ನಾವೇನು ಮಾಡಬೇಕು ಅಂದರೆ, ಒಂದೊಂದೇ ಸ್ಟೆಪ್ಸ್ನ ಇವತ್ತಿಂದನೇ ಇಟ್ಕೊತಾ ಹೋಗಬೇಕು. ನಾವು ಆ ಡೆಸ್ಟಿನೇಷನ್ನ ರೀಚ್ ಆಗೋದಕ್ಕೆ ಏನೇನು ಕಷ್ಟಪಡಬೇಕು ಅದನ್ನು ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊತಾ ಹೋಗಬೇಕು, ಮತ್ತು ನಾವು ಇದನ್ನೇ ಬೆಟರ್ ಮಾಡ್ಕೊತಾ ಹೋಗಬೇಕು. ನಾವು ಒಂದೇ ದಿನ ನಮ್ಮ ಫ್ಯೂಚರ್ನ ದೊಡ್ಡದು ಮಾಡಿಬಿಡ್ತೀವಿ, ಒಂದೇ ದಿನ ನನ್ನ ಫ್ಯೂಚರಲ್ಲಿ ಗ್ರೋ ಆಗಿಬಿಡ್ತೀನಿ ಅಂತ ಯೋಚನೆ ಮಾಡಬಾರ್ದು. ನನ್ನ ಫ್ಯೂಚರಲ್ಲಿ ಒಂದಿನ ಗ್ರೋ ಆಗೋದಕ್ಕೆ ಇವತ್ತಿಂದ ನಾನು ಯಾವ ಸ್ಟೆಪ್ಸ್ನ ಫಾಲೋ ಮಾಡಬೇಕು, ಮತ್ತು ಇವತ್ತಿಂದ ನಾನು ಯಾವ ರೀತಿ ಗ್ರೋ ಆದರೆ ನಾನು ಫ್ಯೂಚರಲ್ಲಿ ನಾನು ಅಂದ್ಕೊಂಡಿರೋ ಡ್ರೀಮ್ ಲೈಫ್ನ ಲೀಡ್ ಮಾಡ್ಬೋದು. ಹೀಗೆ ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡಬೇಕು. ಹೀಗೆ ಪ್ರತಿಯೊಂದಕ್ಕೂ ನಾವು ಅದಕ್ಕೆ ಆದಂಥ ಟೈಮ್ ಕೊಟ್ಟು ನಾವು ಅದನ್ನು ಫಾಲೋ ಮಾಡ್ತಾ ಹೋಗಬೇಕು. ಹೀಗೆ ಮಾಡ್ಕೊತಾ ಹೋದರೆ ಅಷ್ಟೇ ನಾವು ಅಂದ್ಕೊಂಡಿರೋ ಲೈಫ್ನ ನಾವು ಲೀಡ್ ಮಾಡ್ಬೋದು. ಇಲ್ಲಾಂದರೆ ನಾವು ಜಸ್ಟ್ ಲೈಫ್ನ ಲೀಡ್ ಮಾಡಬೇಕಂತ ಅಂದ್ಕೊತೀರೇ ಹೊರತು ಆ ಲೈಫ್ನ ನಾವು ಯಾವತ್ತೂ ಲೀಡ್ ಮಾಡೋದಕ್ಕಾಗೋದೇ ಇಲ್ಲ. ನಮ್ಮ ಹ್ಯಾಬಿಟ್ಗಳು ನಮ್ಮ ಫ್ಯೂಚರ್ನ ಹೇಗೆ ಡಿಸೈಡ್ ಮಾಡುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಇರ್ಬೋದು. ಸೊ ಅದಕ್ಕೆ ಒಂದು ಜಸ್ಟ್ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಹೋಗ್ತಿದ್ದೀನಿ. ಸೊ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಸೊ ಇವತ್ತಿಂದ ನೀವು ಒಂದು ಫೈನಾನ್ಷಿಯಲ್ ರಿಲೇಟೆಡ್ ಬುಕ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ನೀವು ಮೊದಲನೇ ದಿನ 1 ಪೇಜ್ನ ಓದ್ತೀರಾ, 2ನೇ ದಿನ 2ನೇ ಪೇಜ್ನ ಓದ್ತೀರಾ, 3ನೇ ದಿನ 3ನೇ ಪೇಜ್ ಓದ್ತಾ ಹೋಗ್ತೀರಾ. ಸೊ ನಿಮ್ಗೆ ಇಲ್ಲಿ ಏನನ್ಸುತ್ತೆ, ಅಯ್ಯೋ ನಾನು ಬುಕ್ ಓದ್ತಾ ಇದ್ದೀನಿ, ಆಮೇಲೆ ನಾನು ಇಲ್ಲಿ ಒಂದೊಂದೇ ಪೇಜ್ನ ಕಂಪ್ಲೀಟ್ ಮಾಡ್ಕೊತಾ ಬರ್ತಾಯಿದ್ದೀನಿ, ಬಟ್ ಇದರಿಂದ ನನ್ನ ಫ್ಯೂಚರಲ್ಲಿ ಅಥವಾ ನನ್ನ ಫ್ಯೂಚರ್ನೇ ಇದು ಹೇಗೆ ಡಿಸೈಡ್ ಮಾಡುತ್ತೆ ಅಂತ ನಿಮಗೆ ಡೌಟ್ ಬರ್ತಿರ್ಬೋದು. ಸೊ ಹಾಗೆ ಆ ಬುಕ್ನ 1 ತಿಂಗಳು 2 ತಿಂಗಳು ಆಗ್ತಿದ್ದಂಗೆ ನೀವು ಆ ಬುಕ್ನ ಕಂಪ್ಲೀಟ್ ಮಾಡ್ತೀರಾ. ಸೊ ನಿಮಗೆ ಅದರಿಂದ ಸ್ವಲ್ಪ ನಾಲೆಡ್ಜು ನಿಮಗೆ ಗೇನ್ ಆಗಿರುತ್ತೆ. ಸೊ ಒಂದಿನ ನಿಮಗೆ ಫ್ಯೂಚರಲ್ಲಿ ಒಂದು ಫೈನಾನ್ಷಿಯಲ್ ಡಿಸಿಷನ್ನ
ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಸ್ವಲ್ಪ ಅಮೌಂಟ್ ಬಂದಿರುತ್ತೆ, ನಿಮಗೆ ಆ ಅಮೌಂಟ್ನ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಅವಾಗ ಏನು ಮಾಡ್ತೀರಾ, ನೀವು ಆಲ್ರೆಡಿ ಬುಕ್ನ ಓದಿರೋದ್ರಿಂದ ಆ ಅಮೌಂಟ್ನ ಎಲ್ಲಿ ಹೇಗೆ ಸ್ಪೆಂಡ್ ಮಾಡಬೇಕು ಅನ್ನೋ ನಾಲೆಡ್ಜು ನಿಮಗೆ ಗ್ರೋತ್ ಆಗಿರುತ್ತೆ. ಸೊ ನೀವು ಇವಾಗ ಏನು ಮಾಡ್ತೀರಾ ಅಂದರೆ, ನೀವು ಅಲ್ಲಿ ಬುಕ್ನ ಓದಿರೋ ನಾಲೆಡ್ಜ್ನ ಇಟ್ಕೊಂಡು ನೀವು ಆ ಫೈನಾನ್ಷಿಯಲ್ ಡಿಸಿಷನ್ನ ತೊಗೋಬೋದು. ಸೊ ಅವಾಗ ಏನಾಗುತ್ತೆ ಅಂದರೆ, ನೀವು ನಿಮ್ಮ ಬೆಟರ್ ನಾಲೆಡ್ಜಿಂದ ಬೆಟರ್ ಡಿಸಿಷನ್ನ ತೊಗೋಬೋದು. ಸೊ ಇಲ್ಲಿ ಏನಾಯಿತು ಅಂದರೆ, ನೀವು ಒಂದೇ ಒಂದು ಪೇಜ್ ಓದಿದ ತಕ್ಷಣ ನಿಮಗೆ ಆ ಡಿಸಿಷನ್ನ ತೊಗೊಳೋದಕ್ಕಾಗಿಲ್ಲ. ನೀವು ಡೈಲಿ ಒಂದೊಂದೇ ಪೇಜ್ನ ಓದಿ ಆ ಬುಕ್ನ ಕಂಪ್ಲೀಟ್ ಮಾಡಿದ್ದೀರಾ. ಮತ್ತು ಆ ಬುಕ್ನ ಕಂಪ್ಲೀಟ್ ಮಾಡಾದಮೇಲೆ ನೀವು ಅದರಿಂದ ಸ್ವಲ್ಪ ನಾಲೆಡ್ಜ್ನ ಗೇನ್ ಮಾಡಿದ್ದೀರಾ. ಮತ್ತು ಆ ನಾಲೆಡ್ಜ್ನ ಗೇನ್ ಮಾಡಿ ನೀವು ಇವತ್ತು ಒಂದು ಬೆಟರ್ ಫೈನಾನ್ಷಿಯಲ್ ಡಿಸಿಷನ್ನ ತೊಗೊಂಡ್ರಿ. ಸೊ ನೀವು ಆ ಡಿಸಿಷನ್ನ ತೊಗೊಂಡ್ರಿಂದ ನಿಮ್ಮ ಫ್ಯೂಚರಲ್ಲಿ ಆ ಫೈನಾನ್ಸಿಂದ ನಿಮ್ಮ ಲೈಫ್ನ ಬೆಟರ್ ಮಾಡ್ಕೋಬೋದು. ಸೊ ಹೀಗೆ ಒಂದಕ್ಕೊಂದು ಲಿಂಕ್ ಇರುತ್ತೆ. ಇಲ್ಲಿ ಮೊದಲನೇ ದಿನ ಮೊದಲನೇ ಪೇಜ್ ಓದಿದ ತಕ್ಷಣ ನಿನಗೆ ಈ ಲೈಫಲ್ಲಿ ನನಗೇನು ಯೂಸ್ ಆಗ್ತಿಲ್ಲ ಅಂತ ಬಿಟ್ಬಿಟ್ಟಿದ್ದಿದ್ರೆ, ನಾಳೆ ಒಂದಿನ ನಿಮಗೆ ಆ ಡಿಸಿಷನ್ನ ತೊಗೊಳೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ನೀವಲ್ಲಿ ಇವತ್ತು ಒಂದಿನ ನಾನು ಆ ಪೇಜ್ನ ಓದಿ ಮುಗಿಸಿದ್ದು ಮತ್ತು ಅದರಿಂದ ನಾನು ನಾಲೆಡ್ಜ್ನ ತೊಗೊಂಡು ಆ ಬುಕ್ನ ಕಂಪ್ಲೀಟ್ ಮಾಡಿದ್ದು ಫ್ಯೂಚರ್ಲಿ ನನಗೆ ಒಂದಿನ ಫೈನಾನ್ಷಿಯಲ್ ಡಿಸಿಷನ್ನ ತೊಗೊಳೋದಕ್ಕೆ ಹೆಲ್ಪ್ ಮಾಡಿತ್ತು. ಸೊ ಅವಾಗೇನಾಯಿತು ಅಂದರೆ, ನಿಮ್ಮ ಲೈಫ್ನ ನೀವು ಇನ್ನೂ ಬೆಟರಾಗಿ ಡಿಸೈಡ್ ಮಾಡೋದಕ್ಕೆ ಆ ಬುಕ್ಕು ತುಂಬಾ ಹೆಲ್ಪ್ ಆಗಿದೆ. ಸೊ ನಿಮಗೆ ಈ ಥರ ವಿಷಯಗಳೆಲ್ಲ ಲಾಂಗ್ ಟರ್ಮಲ್ಲಿ ತುಂಬ ಕಾಂಪೌಂಡಿಂಗ್ ಆಗ್ತಾ ಹೋಗ್ತಾ ನಿಮಗೆ ಈ ಲೆಸನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇದು ಜಸ್ಟ್ ಫೈನಾನ್ಸಲ್ಲಿ ಮಾತ್ರ ಅಲ್ಲ, ನೀವು ಇವಾಗ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೋಬೇಕು, ಇಲ್ಲ ಯಾವುದೋ ಒಂದು ಹೊಸ ಲ್ಯಾಂಗ್ವೇಜ್ನ ಕಲಿಬೇಕು ಅಂತಿದ್ರೆ ಆ ಲ್ಯಾಂಗ್ವೇಜಲ್ಲಿ ಆಲ್ರೆಡಿ ಎಕ್ಸ್ಪರ್ಟ್ ಇರೋರ ಜೊತೆ ಡೈಲಿ ಅರ್ಧ ಗಂಟೆ ಮಾತಾಡ್ತೀರಿ. ಸೊ ನಿಮಗೆ ಇವಾಗ ಇಲ್ಲಿ ಮೊದಲನೇ ದಿನ ಏನು ಅನ್ನಿಸ್ತು ಅಂದರೆ, ನನಗೆ ಲ್ಯಾಂಗ್ವೇಜ್ ಬರೋದೇ ಇಲ್ಲ ಅಂತ ಅನ್ನಿಸ್ತು. ಎರಡನೇ ದಿನ ನೀವು ಒಂದು 2 ವರ್ಡ್ನ ಕಲಿತೀರಾ. ಸೊ ನಿಮಗೆ ಆವಾಗಲೂ ನೆಗೆಟಿವ್ ಥಾಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 2 ವರ್ಡ್ನ ಕಲ್ತಿದ ತಕ್ಷಣ ನಾನು ಲ್ಯಾಂಗ್ವೇಜ್ನ ಕಲಿಯೋದಕ್ಕೆ ಆಗೋದಿಲ್ಲ ಅಂತ. ಸೊ ನೀವು ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊತ ಹೋಗ್ತಾ ಇರಬೇಕು. ಸೊ ನೀವು 3ನೇ ದಿನ ಒಂದು ಸೆಂಟೆನ್ಸ್ನ ಕಲಿತೀರಾ, 4ನೇ ದಿನ ಒಂದು ಪ್ಯಾರಾಗ್ರಾಫ್ನ ಕಲಿತೀರಾ. ಆಮೇಲೆ ನೀವು ಆ ಲ್ಯಾಂಗ್ವೇಜಲ್ಲಿ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಹೇಗೆ ಮಾಡಬೇಕು ಅನ್ನೋ ಬೇಸಿಕ್ಸ್ನ ಕಲಿತಾ ಇರ್ತೀರ. ಇದೇ ರೀತಿ ನೀವು ಒಂದು 6 ಮಂತ್ಸ್ 1 ಇಯರ್ ಮಾಡಿದ್ರೆ ನೀವು ಆ ಲ್ಯಾಂಗ್ವೇಜ್ನ ಆರಾಮಾಗಿ ಕಲಿಬೋದು. ಏಕೆಂದರೆ ತುಂಬ ಜನಕ್ಕೆ ಇಂಗ್ಲೀಷ್ ಕಲಿಬೇಕನ್ನೋ ಆಸೆ ಇದ್ರೂ ಇಂಗ್ಲೀಷ್ ಕಲಿಯೋದಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ. ಏಕೆಂದರೆ ಅವರು ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಿರೋದಿಲ್ಲ. ಯಾವತ್ತೋ ಒಂದಿನ ಅನ್ಕೊತಾರೆ ನಾನು ಕಲಿಬೇಕಂತ, ಅವತ್ತಿಗೆ ನಿಲ್ಲಿಸ್ಬಿಡ್ತಾರೆ, ಮತ್ತು ನಾಳೆ ಅದನ್ನು ಕಂಟಿನ್ಯೂ ಮಾಡೋದೇ ಇಲ್ಲ. ಅವಾಗ ಏನಾಗುತ್ತೆ ಅಂದರೆ, ಅವ್ರು ಕಲಿಬೇಕು ಅಂತ ಅಂದ್ಕೊಂಡಿರೋ ಥಾಟ್ಸ್ ಹಂಗೆ ಇರುತ್ತೆ ಹೊರತು ಅವರು ಅದಕ್ಕೆ ಯಾವುದೇ ರೀತಿ ಎಫರ್ಟ್ ಹಾಕ್ತಿರೋದಿಲ್ಲ. ಅದೇ ರೀತಿ ಅವರು ಫ್ಯೂಚರಲ್ಲೂ ಕಳೀತಾ ಹೋಗ್ತಾರೆ. ಆವಾಗ ಫೀಲ್ ಆಗುತ್ತೆ, ನಾನು ಕಲ್ತಿದ್ದಿದ್ರೆ ಇವತ್ತು ನನಗೆ ಆ ಸ್ಕಿಲ್ಲು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅಂತ. ಏಕೆಂದರೆ ಇವಾಗ ಇಂಗ್ಲೀಷು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಈಗ ನಾವು ಮಾಡ್ತಿರೋ ವರ್ಕ್ ಕಲ್ಚರಲ್ಲಿ ಮತ್ತು ನಾವು ಬೇರೆ ಯಾರ ಜೊತೆನಾದ್ರು ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಇಂಗ್ಲೀಷು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಸ್ಕಿಲ್ಸ್ನ ಬೆಳ್ಕೊಳ್ಳೋದಕ್ಕೆ ಇವತ್ತಿಂದನೇ ಒಂದು ಸ್ಟೆಪ್ನ ಮುಂದೆ ಇಡಿ. ನಿಮಗೆ ಫ್ಯೂಚರಲ್ಲಿ ಒಂದಲ್ಲ ಒಂದಿನ ಆ ಸ್ಕಿಲ್ಲು ಯೂಸ್ ಆಗೇ ಆಗುತ್ತೆ. ಈ ಹ್ಯಾಬಿಟು ಬರೀ ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ಅಲ್ಲ, ಈ ಹ್ಯಾಬಿಟ್ಸ್ ನಿಮಗೆ ಫ್ಯೂಚರಲ್ಲಿ ನಿಮ್ಮ ಓನ್ ಐಡೆಂಟಿಟಿ ಸಹ ಆಗ್ತಾ ಹೋಗುತ್ತೆ. ಏಕೆಂದರೆ ನೀವು ಡೈಲಿ ಏನು ಕೆಲಸ ಮಾಡ್ತೀರೋ ಅದೇ ನಿಮ್ಮ ಐಡೆಂಟಿಟಿ ಆಗಿರುತ್ತೆ. ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ನೀವು ಯೂಟ್ಯೂಬಲ್ಲಿ ಒಬ್ಬ ಡೈಲಿ ವ್ಲಾಗರ್ನ ನೋಡಿರ್ತೀರ. ಸೊ ನೀವು ಆ ಡೈಲಿ ವ್ಲಾಗರ್ನ ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಅವ್ರನ್ನ ಹೆಸರು ನಿಮಗೆ ನೆನಪಾಗಿಲ್ಲ ಅಂದರೆ ನೀವು ಅವರು ಏನು ಕೆಲಸ ಮಾಡ್ತಾರೋ ಆ ಕೆಲಸದ ಮೇಲೆ ಅವ್ರನ್ನ ನೀವು ರೆಪ್ರೆಸೆಂಟ್ ಮಾಡ್ತೀರಾ ಅಥವಾ ರೆಕಗ್ನೈಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ನೀವು ರೋಡಲ್ಲಿ ಹೋಗ್ತಾ ಒಬ್ಬ ವ್ಯಕ್ತಿನ ನೋಡ್ತೀರಾ. ಸೊ ನಿಮಗೆ ಅವ್ರ ಹೆಸರು ನೆನಪಾಗಿಲ್ಲ ಅಂದರೆ ಅವರು ಏನು ಆ್ಯಕ್ಟಿವಿಟೀಸ್ನ ಮಾಡ್ತಾರೋ ಆ ಆ್ಯಕ್ಟಿವಿಟೀಸ್ನ ಮೇಲೆ ನೀವು ಅವ್ರನ್ನ ಕರಿತೀರಾ. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳ್ದಂಗೆ ಡೈಲಿ ವ್ಲಾಗರ್ಸು ಅಂತ ಏಕೆಂದರೆ ಅವ್ರ ಕೆಲಸನೇ ಡೈಲಿ ವ್ಲಾಗ್ ಮಾಡೋದಾಗಿರುತ್ತೆ. ಅವರಿಂದನೇ ನೀವು ಅದನ್ನು ರೆಕಗ್ನೈಸ್ ಮಾಡಿರ್ತೀರ. ಸೊ ಅದರಿಂದನೇ ನೀವು ಅವ್ರಿಗೆ ಆ ಹೆಸರಿಂದ ಕರಿತೀರ. ಅದೇ ರೀತಿ ಡೈಲಿ ಒಬ್ಬ ಬಸ್ ಡ್ರೈವರ್ನ ನೀವು ನೋಡ್ತಾ ಹೋಗ್ತಿರ್ತೀರ. ನಿಮಗೆ ಅವ್ರ ಹೆಸರು ಗೊತ್ತಿರೋದಿಲ್ಲ, ಬಟ್ ನೀವು ಅವರು ಬಸ್ ಡ್ರೈವ್ ಮಾಡೋದನ್ನು ನೋಡಿರೋದ್ರಿಂದ ನೀವು ಅವ್ರನ್ನ ಬಸ್ ಡ್ರೈವರ್ ಅಂತ ಕರೆದು ಅವಾಗ ಅವ್ರನ್ನ ಐಡೆಂಟಿಫೈ ಮಾಡ್ತೀರಾ. ಸೊ ಇದೇ ರೀತಿ ನೀವು ಮಾಡೋ ಕೆಲಸಗಳು ಮತ್ತು ನೀವು ಡೈಲಿ ಯಾವ ಆ್ಯಕ್ಟಿವಿಟೀಸ್ನ ಮಾಡ್ತಿರ್ತೀರ ಅದು ನಿಮಗೆ ಹ್ಯಾಬಿಟಾಗಿ ಕನ್ವರ್ಟ್ ಆಗಿರುತ್ತೆ. ಮತ್ತು ಆ ಹ್ಯಾಬಿಟಿಂದ ನೀವು ನಿಮ್ಮದೇ ಓನ್ ಐಡೆಂಟಿಟಿನ ಕ್ರಿಯೇಟ್ ಮಾಡ್ತೀರಾ. ಸೊ ಅವಾಗೇನಾಗುತ್ತೆ, ಹ್ಯಾಬಿಟು ಬರೀ ನೀವು ಒಬ್ಬರನ್ನ ನೋಡಲ್ಲ, ನಿಮ್ಮ ಸುತ್ತಮುತ್ತ ಇರೋ ಜನ ಸಹ ನಿಮ್ಮ ಹ್ಯಾಬಿಟ್ಸ್ನ ನೋಡಿ ಅವರು ನಿಮಗೆ ಆ ಹ್ಯಾಬಿಟ್ಸ್ ಮೇಲೆ ನಿಮ್ಮನ್ನು ಐಡೆಂಟಿಫೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ಹ್ಯಾಬಿಟ್ಸ್ನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಯೋಚನೆ ಮಾಡಿ, ಈ ಹ್ಯಾಬಿಟ್ಸು ನನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ಜನ, ಒಳ್ಳೆ ರೀತಿಯಲ್ಲೇ ಐಡೆಂಟಿಫೈ ಮಾಡ್ತಾರಾ, ಕೆಟ್ಟ ರೀತಿಯಲ್ಲಿ ಐಡೆಂಟಿಫೈ ಮಾಡ್ತಾರಾ. ಸೊ ನೆಕ್ಸ್ಟ್ ಟೈಮ್ ಒಂದು ಹ್ಯಾಬಿಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಎಲ್ಲ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿ.
ನೆಕ್ಸ್ಟ್ ಟೈಮು ನಿಮ್ಮ ಫ್ಯೂಚರ್ ಚೆನ್ನಾಗಿರಬೇಕು ಅಂದರೆ ದೊಡ್ಡದಾಗಿ ಏನು ಪ್ಲ್ಯಾನ್ ಮಾಡೋದಕ್ಕೆ ಹೋಗಬೇಡಿ. ಸೊ ಆ ಫ್ಯೂಚರ್ನ ನಾನು ಅಚೀವ್ ಮಾಡಬೇಕು ಅಂದರೆ ಇವತ್ತು ನಾನು ಯಾವ ಒಂದು ಚಿಕ್ಕ ಹ್ಯಾಬಿಟ್ನ ನಾನು ಗ್ರೋ ಮಾಡ್ಕೋಬೇಕು, ಮತ್ತು ಯಾವ ಹ್ಯಾಬಿಟ್ನ ನಾನು ಇವಾಗ ಕಲಿತಿರೋ ಬ್ಯಾಡ್ ಹ್ಯಾಬಿಟ್ನ ಕಂಟಿನ್ಯೂ ಮಾಡಬಾರ್ದು. ಸೊ ಈ ಥರ ಯೋಚನೆ ಮಾಡಿ, ಮತ್ತು ನೀವು ನಿಮ್ಮ ಗೋಲ್ನ ಅಚೀವ್ ಮಾಡೋದಕ್ಕಿಂತ ಮುಂಚೆ ನಾನು ಆ ಒಂದು ಹ್ಯಾಬಿಟ್ನ ತೊಗೊಂಡ್ಮೇಲೆ ಆ ಹ್ಯಾಬಿಟ್ಗೂ ನನ್ನ ಗೋಲ್ಗೂ ಎಷ್ಟು ರಿಲೇಟಬಲ್ ಇದೆ, ಮತ್ತು ಆ ಹ್ಯಾಬಿಟ್ನ ಕಲಿಯೋದ್ರಿಂದ ನಾನು ನನ್ನ ಗೋಲ್ನ ಹೇಗೆ ರೀಚ್ ಆಗ್ತೀನಿ ಅಂತ ಯೋಚನೆ ಮಾಡಿ ಆ ಹ್ಯಾಬಿಟ್ನ ಬೆಳೆಸ್ಕೊಳ್ಳಿ, ಮತ್ತು ಆ ಹ್ಯಾಬಿಟ್ನ ಡೈಲಿ ಇಂಪ್ರೂವ್ ಮಾಡೋದಕ್ಕೆ ನೋಡಿ. ಸೊ ಇಲ್ಲಿ ಹ್ಯಾಬಿಟ್ಸ್ ಅಂತ ಬಂತಂದರೆ ನೀವು ಯಾವುದೇ ಒಂದು ಫೀಲ್ಡಲ್ಲಾದ್ರೂ ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನೀವೀಗ ಒಂದು ಎಕ್ಸಸೈಸ್ ಮಾಡಬೇಕಂದ್ರೂ ಆ ಎಕ್ಸಸೈಸ್ನು ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. ಮತ್ತು ನೀವಿಲ್ಲಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೂ ನೀವು ಅದಕ್ಕೆ ನಾಲೆಡ್ಜ್ನ ಗೇನ್ ಮಾಡಬೇಕು. ಮತ್ತು ಆ ಬಿಸ್ನೆಸ್ನ ನೀವು ನಿಮ್ಮ ಲೈಫಲ್ಲಿ ರೊಟೀನಾಗಿ ತಗೊಂಡು ಮತ್ತು ಡೈಲಿ ಅದರಲ್ಲಿ ಇಂಪ್ರೂವ್ ಆಗೋದು ಹೇಗೆ ಅಂತ ನೋಡ್ತಾ ಇರಬೇಕು. ಸೊ ಹೀಗೆ ಒಂದು ನೀವು ಫ್ಯೂಚರಲ್ಲಿ ಏನೇ ಅಚೀವ್ ಮಾಡಬೇಕು ಅಂದ್ರೂ ಇವತ್ತಿಂದನೇ ನೀವು ಆ ಗೋಲ್ಗೆ ರಿಲೇಟೆಡಾಗಿ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ನ ಮಾಡಬೇಕು. ನೀವು ಫ್ಯೂಚರಲ್ಲಿ ದೊಡ್ಡ ಆಸೆ ಇಟ್ಕೊಂಡಿರ್ತೀರ, ನಾನೊಬ್ಬ ದೊಡ್ಡ ಆ್ಯಕ್ಟರ್ ಆಗಬೇಕು ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ. ಆದರೆ ನೀವು ಇವತ್ತು ನಿಮ್ಮ ಮನೇಲಿ ಕೂತ್ಕೊಂಡು ಬರೀ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಿರ್ತೀರ. ಸೊ ಅದರಿಂದ ನೀವು ಫ್ಯೂಚರಲ್ಲಿ ಅಂದ್ಕೊಂಡಿರೋದನ್ನು ನೀವು ಇವತ್ತೇನು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ನೀವು ಯಾವತ್ತೂ ಆ ಗೋಲ್ನ ರೀಚ್ ಆಗೋದಕ್ಕೆ ಆಗೋದೇ ಇಲ್ಲ. ಸೊ ನೀವು ತೊಗೊಂಡಿರೋ ದೊಡ್ಡ ಡ್ರೀಮ್ಗೆ ಇವತ್ತೇ ಚಿಕ್ಕ ಸ್ಟೆಪ್ ಆದರೂ ಪರವಾಗಿಲ್ಲ, ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಮತ್ತು ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊತಾ ಹೋಗಿ. ಒಂದಲ್ಲ ಒಂದಿನ ನೀವು ಅದನ್ನು ಅಚೀವ್ ಮಾಡೇ ಮಾಡ್ತೀರಾ. ಸೊ ಥ್ಯಾಂಕ್ ಯು.